ನಮಸ್ಕಾರ. ಭಾರತದ ಬೌಲಿಂಗ್ ಬಿಗಿದಾಳಿಗೆ ನಲುಗಿತ್ತು ಲಂಕಾ ಪಡೆ. ಫಾಲೋ ಆನ್ ಭೀತಿಯಲ್ಲಿ ಸಿಂಹಳಿಯರು. ವಿಶ್ವ ದಾಖಲೆ ನಿರ್ಮಿಸಿತು ಟೀಮ್ ಇಂಡಿಯಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕೊಲಂಬೋದಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಇನ್ನಿಂಗ್ಸ್ ಆರಂಭಿಸಿರುವ ಆತಿಥೇಯ ಶ್ರೀಲಂಕಾ ತಂಡ ಮೂರನೇ ದಿನದಾಟದ ಅಂತ್ಯಕ್ಕೆ 8 ವಿಕೆಟ್ ಕಳೆದುಕೊಂಡು 265 ರನ್ ಕಲೆ ಹಾಕಿದೆ. ಮಳೆಯಿಂದಾಗಿ ಮೂರನೇ ದಿನದಾಟವನ್ನ ಬೇಗನೆ ಅಂತ್ಯಗೊಳಿಸಲಾಯಿತು. ಇದೀಗ ಥರ್ಡ್ ಡೇ ಅಂತ್ಯಕ್ಕೆ ಶ್ರೀಲಂಕಾ ಪರ ಲಹಿರು ಕುಮಾರ 8 ಹಾಗೂ ಸೋನಾಲ್ ದಿನುಶ್ 85 ರನ್ ಬಾರಿಸಿ ಕ್ರೀಸ್ನಲ್ಲಿದ್ದಾರೆ. ಮೂರನೇ ದಿನ ಶ್ರೀಲಂಕಾ 257 ರನ್ ಕಲೆ ಹಾಕಲು 6 ವಿಕೆಟ್ ಕಳೆದುಕೊಂಡಿತು. ಲಂಕಾ ಒಟ್ಟು 83 ಓವರ್ಗಳನ್ನ ಬ್ಯಾಟಿಂಗ್ ಮಾಡಿ 8 ವಿಕೆಟ್ ಕಳೆದುಕೊಂಡು 265 ರನ್ ಕಲೆ ಹಾಕಿದೆ. ಪ್ರಸ್ತುತ ಭಾರತ 238 ರನ್ಗಳ ಮುನ್ನಡೆ ಸಾಧಿಸಿದ್ದು, ಫಾಲೋ ಆನ್ ತಪ್ಪಿಸಲು ಶ್ರೀಲಂಕಾ ಇನ್ನೂ ಕೂಡ 39 ರನ್ಗಳನ್ನ ಕಲೆ ಹಾಕಬೇಕಾಗಿದೆ. ಎರಡನೇ ದಿನದಂದು 2 ವಿಕೆಟ್ ಕಳೆದುಕೊಂಡು 8 ರನ್ ಕಲೆ ಹಾಕಿದ್ದ ಶ್ರೀಲಂಕಾ ಇಲ್ಲಿಂದ ತನ್ನ ಮೂರನೇ ದಿನದಾಟವನ್ನ ಪ್ರಾರಂಭಿಸಿತು. ದಿನದ ಆರಂಭದಲ್ಲೇ ಆರಂಭಿಕ ಆಟಗಾರ ಸುನಿಲ್ ಮಿಶ್ರಾ ಅವರನ್ನ ಪ್ರಸಿದ್ಧ ಕೃಷ್ಣ 19 ರನ್ಗಳಿಗೆ ಔಟ್ ಮಾಡಿದರು. ಇದರೊಂದಿಗೆ ಶ್ರೀಲಂಕಾ 35 ರನ್ಗಳಿಗೆ ಪ್ರಮುಖ 3 ವಿಕೆಟ್ ಕಳೆದುಕೊಂಡಿತ್ತು. ಆ ಬಳಿಕ ಜೊತೆಯಾದ ಪಸಿಂಧು ಸೂರ್ಯ ಬಂಡಾರ ಹಾಗೂ ಕಮಿಂದು ಮೆಂಡಿಸ್ 4ನೇ ವಿಕೆಟ್ಗೆ 87 ರನ್ಗಳ ಜೊತೆ ಆಟ ನೀಡಿದರು. ಮತ್ತೆ ದಾಳಿಗಿಳಿದ ಕೃಷ್ಣ ಮೆಂಡಿಸ್ ರವರನ್ನ ಔಟ್ ಮಾಡುವ ಮೂಲಕ ಈ ಜೊತೆ ಆಟವನ್ನ ಬ್ರೇಕ್ ಮಾಡಿದರು. ನಾಯಕ ಧನಂಜಯ ಡಿಸಿಲ್ವಾ ಕೂಡ 1 ಅಂಕಿ ರನ್ಗಳಿಗೆ ಮಾನವ್ ಸುತ್ತರ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಮೊದಲ ಟೆಸ್ಟ್ ಪಂದ್ಯದಲ್ಲಿ ದಿನೇಶ್ ಚಾಂಡಿಮಾಲ್ ಬದಲಿಗೆ ಕನ್ಫೆಷನ್ ಬದಲಿ ಆಟಗಾರನಾಗಿ ಆಡಿದ್ದ ಪಸಿಂಧು ಸೂರ್ಯ ಭಂಡಾರ ಈ ಪಂದ್ಯದಲ್ಲಿ ಮೊದಲ ಎಸೆತದಲ್ಲೇ ಔಟ್ ಆದರು. ಆದಿಯಾಗೂ ಎರಡನೇ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಪಸಿಂಧು ಶ್ರೀಲಂಕಾ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡಿದರು. ಸೂರ್ಯ ಭಂಡಾರ 333 ಎಸೆತಗಳಲ್ಲಿ 80 ರನ್ಗಳ ಇನ್ನಿಂಗ್ಸ್ ಆಡಿ ಜಡೇಜಾಗೆ ಬಲಿಯಾದರು. ಲಂಕಾ ಪರ ಅದ್ಭುತ ಫಾರ್ಮ್ನಲ್ಲಿರುವ ಸೋನಾಲ್ ದಿನುಶ್ ರವರು ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದರೆ, ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ 84 ರನ್ಗಳ ಇನ್ನಿಂಗ್ಸ್ ಆಡಿದ್ದಾರೆ. ಇದೀಗ ಎರಡನೇ ಟೆಸ್ಟ್ನಲ್ಲಿಯೂ ತಮ್ಮ ಅತ್ಯುತ್ತಮ ಫಾರ್ಮ್ ಮುಂದುವರಿಸಿರುವ ದಿನೇಶ್ ರವರು ಶತಕದ ಸಮೀಪದಲ್ಲಿದ್ದು ತಂಡವನ್ನ ಫಾಲೋ ಆನ್ ನಿಂದ ರಕ್ಷಿಸಲು ಹೋರಾಡುತ್ತಿದ್ದಾರೆ. ಮೂರನೇ ದಿನದಾಟದ ಅಂತ್ಯಕ್ಕೆ ಸೋನಾಲ್ ಅಜಯ್ 87 ರನ್ಗಳೊಂದಿಗೆ ಉಳಿದುಕೊಂಡಿದ್ದಾರೆ. ಇತ್ತ ಭಾರತದ ಪರ ಬೌಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತು ಮಾನವ್ ಸುತರ್ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನ ನೀಡಿ ತಲಾ 3 ವಿಕೆಟ್ ಪಡೆದರೆ, ಮೊಹಮ್ಮದ್ ಸಿರಾಜ್ ಹಾಗೂ ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ಟೀಮ್ ಇಂಡಿಯಾ ಲಂಕಾ ಮೇಲೆ ಫಾಲೋ ಆನ್ ಹೇರುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.